ಧಾರ್ಮಿಕ ಗುರುಗಳು, ಧಾರ್ಮಿಕ ಮಿಳ್ಳಲ್ಲಿರುವಂಥ ಗುರುಗಳು ಅವ್ರು ಮಾಡುವಂಥ ಭಾಷಣದಿಂದ ಪ್ರಚೋದನೆಯಾಗಿ ತುಂಬಾ ವೈಲೆನ್ಸ್ ಆಗಿಬಿಡುತ್ತೆ. ಅದು ಟೆರ್ರಿಸ್ಟ್ ಆ್ಯಕ್ಟಿವಿಟಿ ಕೂಡ ಅಂತ ನಾವು ಹೇಳ್ಬೋದು. ಅದು ದೇಶದ ಪ್ರಧಾನಿನ ಅಸಾಸಿನೇಷನ್ ಆಗೋದಾಗಲಿ ಅಥವಾ ಯುದ್ಧದಲ್ಲಿ ಅವನ್ನ ಸಾಯಿಸ್ಬಿಡೋದಾಗಲಿ, ಏನೋ ಒಂದು ಕಾರಣದಿಂದ ಸತ್ಬಿಟ್ಟು ಶನಿ ರಾಹು ಇತಿ ಏನು ತೋರಿಸುತ್ತಂದರೆ ರಾಜಕಾರಣದಲ್ಲಿ ತುಂಬ ಬಿಕ್ಕಟ್ಟು, ದೊಡ್ಡ ದೊಡ್ಡ ಮಟ್ಟಿಗೆ ಪೈಪೋಟಿ. ಇನ್ನೇನಾಗ್ಬೋದು ಅನ್ನೋದ್ರಲ್ಲಿ ನಾವು ಹಿಂದೆಲ್ಲ ಕೇಳಿದ್ದೀವಿ. ನನಗೆ ಗೊತ್ತಿರೋ ಪ್ರಕಾರ ಒಂದು ನ್ಯೂಕ್ಲಿಯರ್ ಪರಮಾಣು ಒಂದು ಪ್ರಯೋಗ ಆಗಿದ್ದು ಜಪಾನಲ್ಲಿ ಅವಾಗಾಗಿದ್ದದು. ಅದು ಬಿಟ್ಟರೆ ನಾವು ಕಣ್ಣಾರೆ ಕಂಡಿಲ್ಲ. ಸೊ ಈ ವರ್ಷ ನಾವು ಈ ಗ್ರಹಗಳು ಇತಿ ಏನಿರ್ತಂದರೆ ನ್ಯೂಕ್ಲಿಯರ್ ಬಾಂಬ್ ಎಲ್ಲ ಬಿದ್ದುಬಿಡುತ್ತೇನಪ್ಪ, ಏನು ಸಮಸ್ಯೆ ಆಗಿಬಿಡುತ್ತೇನಪ್ಪ ಅಂತ ಈ ಒಂದು ಭಯದಲ್ಲೇ ಬದುಕಬೇಕಾಗತ್ತೆ. ಇನ್ಫ್ಯಾಕ್ಟ್ ಎಲ್ಲಾದರೂ ಒಂದು ನ್ಯೂಕ್ಲಿಯರ್ ಬಾಂಬ್ ಬಿದ್ದರೂ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ.